ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ KPCL ರೀ ಎಕ್ಸಾಮ್ ಸಂಬಂಧಪಟ್ಟಂತೆ ಒಂದು ಅಂಶದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಅಂಶ ಏನಿದೆಯಲ್ವಾ, ನಾನು ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರುವಂಥ KPCL ವೀಡಿಯೋಸಿನ ಕಮೆಂಟ್ ಸೆಷನಲ್ಲಿ ಈ ಒಂದು ಪ್ರಶ್ನೆಗಳು ನನಗೆ ಕಾಮನ್ ಆಗಿ ಕಾಣಿಸ್ಕೊಳ್ತು. ಹಾಗಾಗಿ ಆ ಒಂದು ಪಾಯಿಂಟಿನ ಬಗ್ಗೆ ಒಂದು ಕ್ಲಾರಿಟಿನ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇದರ ಈ ಒಂದು ಪಾಯಿಂಟ್ ಬಗ್ಗೆ ಕನ್ಫ್ಯೂಷನ್ ಇದೆ. ಯಾವುದಪ್ಪ ಅದು ಕಾಮನ್ ಪಾಯಿಂಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿರೋದಂದರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ. ಸೊ ಸಾಕಷ್ಟು ಜನ ಇದು 2018 ನಡೆದ ನಂತರನೂ ಕನ್ಫ್ಯೂಷನಲ್ಲಿತ್ತು. ಅದಾಗಿನ ನಂತರ ಕೋರ್ಟ್ಗೂ ಹೋಯಿತು ಮತ್ತು ರೀ ಎಕ್ಸಾಮ್ ಮಾಡೋ ಸಂದರ್ಭವೂ ಬಂತು. ಸೊ ಇದು ಈಗ ಇನ್ನೂ ಕೆಲವ್ರಿಗೆ ಏನು ಬಂದಿದೆ ಅಂತಂದರೆ, ಈಗ ಪ್ರಶ್ನೆ ಯಾರೆಲ್ಲ ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇರ್ತೀನಿ ನೋಡಿ. ಸೊ ಇಲ್ಲಿ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು ನಮ್ಮ KPCLನ ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ. ಅಫಿಷಿಯಲ್ ನೋಟಿಫಿಕೇಷನ್. ಸೊ ನಾವು ನೋಡ್ತಾ ಇರ್ಬೋದು 3/8/2017 ಈ ನೋಟಿಫಿಕೇಷನ್ ಏನಾಗಿರುತ್ತೆ, ರಿಲೀಸ್ ಆಗಿರುತ್ತೆ. ಈ ನೋಟಿಫಿಕೇಷನಲ್ಲಿ ನೀವು ವೇಕೆನ್ಸೀಸ್ ಯಾವ ಥರ ಇದೆ, ಕ್ವಾಲಿಫಿಕೇಷನ್ ಏನು, ಸ್ಯಾಲರಿ ಡೀಟೇಲ್ಸ್ ಏನು, ಯಾವ್ಯಾವ ಒಂದು ಬ್ರ್ಯಾಂಚಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಯಾವ್ಯಾವ ಕ್ಯಾಟಗರಿಗೆ ಏನೇನಿದೆ ಅಂತೇಳಿ ಎಲ್ಲ ಡೀಟೇಲ್ಸ್ನ ಈ ಒಂದು ನೋಟಿಫಿಕೇಷನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ 2017 ನೋಟಿಫಿಕೇಷನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ, ಆದರೆ ಕ್ವಶನ್ ಬುಕ್ಲೆಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೊಟ್ಟಿದ್ದರು. 2017 ಆಯಿತು. 2017, 18 ಅಥವಾ 19 ಟೈಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ ನಂತರ ಮತ್ತೆ ರೀ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಗ ನಮಗೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಟಿಫಿಕೇಷನಲ್ಲಿ ಕೊಟ್ಟಿರಲಿಲ್ಲ. ಹಾಗಂತ ಹೇಳಿ ನಿಮಗೆ ಎಕ್ಸಾಮ್ ಬುಕ್ಲೆಟಲ್ಲೂ ಕೊಟ್ಟಿರಲ್ಲ. ಸಾಕಷ್ಟು ಜನ ನೆಗೆಟಿವ್ ಇದೆ ಅಂತ ಹಾಕಿರ್ತಾರೆ, ನೆಗೆಟಿವ್ ಇಲ್ಲ ಅಂತ ಹಾಕಿರ್ತಾರೆ. ಈಗ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಸುಪ್ರೀಂ ಕೋರ್ಟಲ್ಲಿ ರೀಸೆಂಟಾಗಿ ಡಿಸಿಷನ್ ಬಂತು ರೀ ಎಕ್ಸಾಮ್ ಮಾಡಿ ಅಂತೇಳಿ. ಸೊ ಈಗ ನಾನು ರೀ ಎಕ್ಸಾಮ್ ಮಾಡಿ ಅಂತ ಏನು ಹೇಳಿದಾರಲ್ಲ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ, ಜಸ್ಟ್ ಕನ್ನಡ ಎಕ್ಸಾಮ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇರ್ತೀನಿ. ಯಾಕಂದರೆ ಸುಪ್ರೀಂ ಕೋರ್ಟವರಂತೂ ಹೇಳಿದ್ದಾರೆ ಇದು KPCL ರೀ ಎಕ್ಸಾಮ್ ಮಾಡಿ ಅಂತೇಳಿ. ಸೊ ನೋಡಬೇಕು KPCL ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತಾರೆ ಈ ಒಂದು ರೀ ಎಕ್ಸಾಮ್ ಬಗ್ಗೆ ಅಂತೇಳಿ ನಾವೊಂದು ಕಾದು ನೋಡಬೇಕಾಗುತ್ತೆ. ಸೊ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ. ಇನ್ನು ಕೆಲವರು ಅವ್ರು ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಯತ್ನ ಅವ್ರು ಮಾಡಲಿ. ಯಾಕಂದರೆ ಅವ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂತಲೇ ಹೋರಾಡ್ತಿದ್ದಾರೆ. ನೋಡೋಣ ಯಾರ ಕಡೆಗೆ ಆಗುತ್ತೆ ಅಂತೇಳಿ. ಒಟ್ಟಿಗೆ ಪ್ರಿಪರೇಷನ್ ಅಂತೂ ಇಬ್ಬರೂ ಮಾಡಿ. ಕೋರ್ಟ್ಗೆ ಹೋಗ್ತಾ ಇರೋರು ಕೋರ್ಟ್ಗೆ ಹೋಗದೆ ಮನೆಯಲ್ಲಿ ಇದ್ದು ಪ್ರಿಪೇರ್ ಮಾಡಬೇಕನ್ನೋರು ಪ್ರಿಪೇರ್ ಮಾಡಿ. ಸೊ ನೋಡೋಣ ಅಲ್ಟಿಮೇಟಾಗಿ ಏನು ಪ್ರಿವೇಲ್ ಆಗುತ್ತೆ ಅಂತೇಳಿ. ರೀ ಎಕ್ಸಾಮ್ ಆಗೋದಿದ್ದರೆ ರೀ ಎಕ್ಸಾಮ್, ಇಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಬೇಕನ್ನೋದಿದ್ರೆ ಅಪಾಯಿಂಟ್ಮೆಂಟ್ ಲೆಟ್ರ್. ಬಟ್ ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ರೀ ಎಕ್ಸಾಮ್ ಆಗೋ ಚಾನ್ಸೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೂ ಕೋರ್ಟಲ್ಲಿ ಇವರು ಪಿಟಿಷನ್ ಹಾಕ್ತೀವಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ನೋಡೋಣ. ಅವ್ರವ್ರ ಕೆಲಸ ಅವ್ರವ್ರು ಮಾಡಲಿ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಬೇಗನೆ ಜಾಬ್ಗೆ ಜಾಯ್ನ್ ಆಗಬೇಕು, ಸ್ಯಾಲರಿ ತೊಗೊಳ್ಬೇಕು, ಆದಷ್ಟು ಬೇಗನೆ ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಸಾಕಷ್ಟು ಜನ ಒಂದು ಉದ್ದೇಶ ಆಗಿರುತ್ತೆ. ಸೊ ನೋಡೋಣ. ಕೋರ್ಟಿನ ಡಿಸಿಷನ್ ಅವ್ರು ಬಿಟ್ಟಿದ್ದು. ಈಗ ನಾನು ನಿಮಗೆ ಕನ್ನಡ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಕನ್ನಡ ಎಕ್ಸಾಮಿನ ಒಂದು ಡೀಟೇಲ್ನ ಇಲ್ಲಿ ನೋಡಿ. ಸೊ ನಿಮಗೆ ರಿಟರ್ನ್ ಟೆಸ್ಟ್ ಯಾವ ಥರ ಇರುತ್ತೆ, ಎಕ್ಸಾಮ್ ಸೆಂಟರ್ಸ್ ಯಾವುದಿದೆ ಅಂತ ಎಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 8ನೇ ಅಂಶ ಏನಿದೆಯಲ್ಲ, ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ ಹೇಳಿರುವಂಥ ಪಾಯಿಂಟ್ಸ್ ಇದೆ. ಈ ಪಾಯಿಂಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ದೋಸ್ ಹು ಹ್ಯಾವ್ ನಾಟ್ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಇನ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಆರ್ ರಿಕ್ವೈರ್ಡ್ ಟು ಪಾಸ್ ಎ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಸೊ ಯಾರೆಲ್ಲ SSLCಯಲ್ಲಿ ಅಥವಾ ಅದಕ್ಕೆ ಸಮವಾಗಿರುವಂಥ ಕ್ವಾಲಿಫಿಕೇಷನ್ನ ಎಕ್ಸಾಮಲ್ಲಿ ಕನ್ನಡ ಓದಿರಲ್ಲ, ದೋಸ್ ಹು ಹ್ಯಾವ್ ನಾಟ್ ಸ್ಟಡಿಡ್ ಅಂತ ಹೇಳಿದ್ದಾರೆ. ಅಂದರೆ ಕನ್ನಡ ಎಕ್ಸಾಮ್ನ, ಕನ್ನಡ ಸಬ್ಜೆಕ್ಟ್ನ SSLC ಒಳಗಡೆ ಅಥವಾ ತನ್ನ SSLC ಈಕ್ವಲೆಂಟ್ ಆಗಿರುವಂಥ ಎಕ್ಸಾಮಿನೇಷನ್ ಒಳಗಡೆ ಕನ್ನಡ ಲ್ಯಾಂಗ್ವೇಜ್ ಓದದೇ ಇದ್ದರೆ ಅವರು ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ಕಂಪಲ್ಸರಿ ಪಾಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದರೆ, ಕ್ಯಾಂಡಿಡೇಟ್ಸ್ ಹೂ ಪಾಸ್ ದಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಆರ್ ಓನ್ಲಿ ಎಲಿಜಿಬಲ್ ಟು ಕನ್ಸಿಡರ್ ಫಾರ್ ಸೆಲೆಕ್ಷನ್ ಪ್ರಾಸೆಸ್. ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ನೀವು ಫೇಲ್ ಆದರೆ, ರಿಟರ್ನ್ ಟೆಸ್ಟಲ್ಲಿ 100 ಬಂದಿದ್ರು, ನೀವು ಇನ್ಎಲಿಜಿಬಲ್ ಆಗೋಗ್ತೀರಾ. ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಪಾಸ್ ಆಗಲೇಬೇಕು. ಡೇಟ್ ಆ್ಯಂಡ್ ವೆನ್ಯೂ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಪಬ್ಲಿಷ್ಡ್ ಸಪ್ರೇಟ್ಲಿ ಇನ್ KPCL ವೆಬ್ಸೈಟ್. ಸೊ ಬಿಡಿ, ಅದು ಡೇಟು ಏನು ಇದೆಯಲ್ಲ ಅದು KPCL ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಟ್ ಮಾಡಬೇಕಾಗಿರೋ ಪಾಯಿಂಟು 1, 2. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಆಗದೇ ಇದ್ದರೆ ಇನ್ಎಲಿಜಿಬಲು, ಪಾಸ್ ಆಗಲೇಬೇಕು. ಹಾಗಿದ್ದಾಗ ಯಾರೆಲ್ಲ ಪಾಸ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಇದು. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಬೇಕಾಯಿತು. ಸೊ ಇಲ್ಲಿ ಕ್ಲಿಯರಾಗಿ ಹೇಳಿದಾನಲ್ಲ, ಕನ್ನಡ ಸಬ್ಜೆಕ್ಟ್ನ ದೋಸ್ ಹು ಹ್ಯಾವ್ ನಾಟ್ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಇನ್ SSLC, ತಾವು ಬರೆಯುವಂಥ SSLC ಪರೀಕ್ಷೆಯಲ್ಲಿ ಕನ್ನಡ ಸಬ್ಜೆಕ್ಟ್ನ, ಕನ್ನಡ ವಿಷಯನ ಓದದೇ ಇದ್ದರೆ ಅಥವಾ ಎಕ್ಸಾಮ್ ಪರೀಕ್ಷೆಗೆ ಬರೀದೇ ಇದ್ದರೆ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ಬರೀಬೇಕಾಗುತ್ತೆ. ಸೊ SSLCಯಲ್ಲಿ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಎಕ್ಸಾಮಿನೇಷನಲ್ಲಿ ಕನ್ನಡ ಸಬ್ಜೆಕ್ಟ್ ಓದಿರಲೇಬೇಕು.
ಅದಕ್ಕೆ ಈಕ್ವಲೆಂಟ್ ಅಂದರೆ ಮತ್ತೆ ಭಾಳ ಜನ ಏನು ಮಾಡ್ತಾರೆ 1 to 10th ಓದಲ್ಲ 12th ಓದ್ತೀವಿ ಅಂತ ಅನ್ಬೋದು. ಬಟ್ ನೋಡಿ ಅವ್ರು ಏನಂತ ಹೇಳಿದರೆ SSLC ಆರ್ ಈಕ್ವಲೆಂಟ್, SSLCಗೆ ಸಮವಾಗಿರುವಂಥ ಪರೀಕ್ಷೆ. ಫಾರ್ ಎಕ್ಸಾಂಪಲ್ SSLCದು CBSE ಇಂದನೂ ಕಂಡಕ್ಟ್ ಮಾಡ್ತಾರೆ, ICSE ಇಂದನೂ ಕಂಡಕ್ಟ್ ಮಾಡ್ತಾರೆ, IB ಬೋರ್ಡಿಂದನೂ ಕಂಡಕ್ಟ್ ಮಾಡ್ತಾರೆ. ಇದು ಯಾವುದೇ ಬೋರ್ಡಲ್ಲಿ ಇದೆಲ್ಲ 10th ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಕನ್ನಡ ವಿಷಯನ ಓದದೇ ಇದ್ದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ಪಾಸ್ ಮಾಡಬೇಕಾಗುತ್ತೆ. ಭಾಳಷ್ಟು ಜನ CBSE ಓದ್ತಾರೆ, CBSE ಸ್ಕೂಲ್ಸಲ್ಲಿ ಓದ್ತೀರಾ, ICSE ಸಿಲೆಬಸ್ಸಲ್ಲೂ ಓದಿರ್ತೀರಾ, IGSEನಲ್ಲೂ ಓದಿರ್ತೀರಾ. ಇವರು ತಮ್ಮ SSLCಯಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಕನ್ನಡ ಓದಿರಲ್ಲ. ಅಂಥ ವಿದ್ಯಾರ್ಥಿಗಳೆಲ್ಲ ಬರೀಲೇಬೇಕಾಗುತ್ತೆ. ಕನ್ನಡನ ಓದಿದ್ರೆ ಅಷ್ಟೇ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಏನು ಮೆನ್ಷನ್ ಮಾಡಿಲ್ಲ. ಕನ್ನಡನ ನೀವೇನಾದರೂ SSLC ಅದಕ್ಕೆ ಸಮವಾಗಿರುವಂಥ ಪರೀಕ್ಷೆಯಲ್ಲಿ ಬರೆದಿದ್ದೀರಾ, ಪರೀಕ್ಷೆಗೆ ಬರೆದಿದ್ದೀರ ಅಂದರೆ ನೀವು ಏನು ಮಾಡ್ಬೋದು, ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಿಂದ ಎಕ್ಸೆಪ್ಷನ್ ತೊಗೊಳ್ಬೋದು. ಸೊ ಇದು ನಮ್ಮ KPCLನ ಅಫಿಷಿಯಲ್ ನೋಟಿಫಿಕೇಷನ್ ಇರುವಂಥ ಅಂಶ. ಈಗ ಕೋರ್ಟಿನ ಡಿಸಿಷನ್ ಕೊಟ್ಟಿದ್ದು ಏನು ಅಂತ ನೋಡೋಣ. ಸೊ ಇದು ನೋಡಿ 2018 ಆಗಿತ್ತಲ್ಲ ಪರೀಕ್ಷೆ ಆಗಿದ ನಂತರ ಕಲಬುರಗಿ ಹೈಕೋರ್ಟ್ ಅಂದರೆ ದ ಹಾನರಬಲ್ ಹೈಕೋರ್ಟ್ ಕಲಬುರಗಿ ಬೆಂಚ್ನ ಅದರೊಳಗಡೆಯಿಂದ ಬಂದಿರುವಂಥ ಜಡ್ಜ್ಮೆಂಟ್ ಏನಂತಂದರೆ, ವಿತ್ ರೆಫರೆನ್ಸ್ ಟು ದಿ ಅಬೋವ್ ನೋಟಿಫಿಕೇಷನ್, ಯಾವುದು ಇವಾಗ ನೋಟಿಫಿಕೇಷನ್ ತೋರಿಸಿದ್ರೆ ಅದು HKNHK, ದ ಹಾನರಬಲ್ ಹೈಕೋರ್ಟ್ ಕಲಬುರಗಿ ಬೆಂಚ್ has directed to conduct the Kannada language re-examination for those candidates who have not studied Kannada as one of the subject in SSLC or equivalent examination and have written the technical examination in 18/2/2024. ನೋಟ್ ಮಾಡಬೇಕಾಗಿರೋ ಪಾಯಿಂಟ್ ಇಲ್ಲಿ. ಸೊ ಏನಂತ ಹೇಳಿದರೆ 18/2/2024 ಅಂದರೆ 2024 18ನೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಡೆದಿರುವಂಥ ಪರೀಕ್ಷೆಗೆ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮಿನೇಷನ್ನ ಬರೆದಿದ್ದೀರಾ, ಆ್ಯಸ್ ಪರ್ ದಿ KEA ನೋಟಿಫಿಕೇಷನ್ ಹೆಲ್ಡ್ ಸೊ ಯಾವಾಗ 17/1/2025 ದ ಕನ್ನಡ ಲ್ಯಾಂಗ್ವೇಜ್ ರೀಎಕ್ಸಾಮಿನೇಷನ್ ಈಸ್ ಶೆಡ್ಯೂಲ್ಡ್ ಆನ್. ಸೊ ನಡೆದಿದ್ದು ನಿಮಗೆ 24ರಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಮತ್ತೆ ರೀಟೆಸ್ಟ್ ಮಾಡ್ತಾರೆ. ಯಾವಾಗ 24 ಫೆಬ್ರವರಿ ತಿಂಗಳಲ್ಲಿ. ಸೊ ಈ ಟೆಕ್ನಿಕಲ್ ಎಕ್ಸಾಮಿನೇಷನ್ ಆಗೋಕ್ಕಿಂತ ಮುಂಚೆ KEA ಅವರು ಒಂದು ಕನ್ನಡ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ 2024ರಲ್ಲಿ ಇದು ಸೆಕೆಂಡ್ ಟೈಮು ನಮಗೇನಾಗುತ್ತೆ, ಕನ್ನಡ ಟೆಸ್ಟ್ ನಡೆಯುತ್ತೆ ಅಥವಾ ರೀ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಇದು ಇಲ್ಲಿ 17ನೇ ತಾರೀಕು ಮತ್ತು 18ನೇ ತಾರೀಕು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. 17ನೇ ತಾರೀಕು ಏನಿರುತ್ತೆ, ಕನ್ನಡ ಟೆಸ್ಟ್ ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. 18 ಏನಿರುತ್ತೆ, ಟೆಕ್ನಿಕಲ್ ಪೇಪರ್ ಇರುತ್ತೆ ಅಲ್ವಾ. ಸೊ 18ನೇ ತಾರೀಕು ಯಾರೆಲ್ಲ ಬರೆದಿರ್ತೀರಾ, 18ನೇ ತಾರೀಕು ಎಲ್ಲ ಆಸ್ಪಿರೆಂಟ್ಸ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಎಲ್ಲರೂ ಬರೆದಿರ್ತೀರ. 17ನೇ ತಾರೀಕು ಯಾರು ಬರೆದಿರ್ತೀರಾ, SSLC ಅಥವಾ SSLCಗೆ ಸಮವಾಗಿರುವಂಥ ಪರೀಕ್ಷೆಯಲ್ಲಿ ಯಾರೆಲ್ಲ ಕನ್ನಡನ ಓದಿರಲ್ಲೋ, ಆ ವಿಷಯನ ಅಭ್ಯಾಸ ಮಾಡಿರಲ್ಲೋ ಅವರು 17ನೇ ತಾರೀಕು ಬರೆದಿರ್ತಾರೆ. ಇಲ್ಲಿ ಈ ಮತ್ತೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಯಾವಾಗ 4ನೇ ತಿಂಗಳು 2ನೇ ತಾರೀಕು 2ನೇ ತಿಂಗಳು 2025ರಲ್ಲಿ. ನೋಡಿ 24ರಲ್ಲಿ ಕಂಡಕ್ಟ್ ಆಗಿತ್ತು, ಮತ್ತೆ 25ರಲ್ಲಿ ಮಾಡ್ತಾರೆ. ಅಂದರೆ ಇದು ಮತ್ತೆ ರೀಟೆಸ್ಟ್ ನಡೆಯುತ್ತೆ. ಯಾವುದ್ರದ್ದು, ಕನ್ನಡ ಲ್ಯಾಂಗ್ವೇಜ್ದು ರೀಟೆಸ್ಟ್ ನಡೆಯುತ್ತೆ. ಯಾಕೆ ಇಲ್ಲಿ ಮಾಡಿರ್ತಾರೆ ಅಂದರೆ ಸ್ವಲ್ಪ ಒಂದು ಲೋಪದೋಷಗಳಾಗಿರುತ್ತೆ ಆ ಕಂಡಕ್ಟ್ ಮಾಡಿರೋ ಕನ್ನಡ ಎಕ್ಸಾಮಲ್ಲಿ. ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಕಂಡಕ್ಟ್ ಮಾಡಿ ಅಂತೇಳಿ ಹೈಕೋರ್ಟು KEAದವ್ರಿಗೆ ಡೈರೆಕ್ಟ್ ಮಾಡ್ತಾರೆ. ಸೊ ಅದರ ಪ್ರಕಾರ 4/2/2025ಕ್ಕೆ ಕನ್ನಡ ಎಕ್ಸಾಮ್ನ ಬರೀತಾರೆ ಆಸ್ಪಿರೆಂಟ್ಸ್. ಸೊ ಇಲ್ಲಿ ಯಾರು ಬರೆದಿರ್ತಾರೆ ಕನ್ನಡನ, ಯಾರೆಲ್ಲ ಇಲ್ಲಿ ಹೇಳಿದ ನೋಡಿ, ಹ್ಯಾಸ್ ಡೈರೆಕ್ಟೆಡ್ ಟು ಕಂಡಕ್ಟ್ ದಿ ಕನ್ನಡ ಲ್ಯಾಂಗ್ವೇಜ್ ರೀಎಕ್ಸಾಮಿನೇಷನ್ ಫಾರ್ ದೋಸ್ ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ನಾಟ್ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಇನ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್. ಯಾರೆಲ್ಲ SSLC ಅದಕ್ಕೆ ಸಮವಾಗಿರುವಂಥ ಪರೀಕ್ಷೆಯಲ್ಲಿ ಕನ್ನಡ ವಿಷಯನ ಓದಿರಲ್ಲೋ ಅವರು ಈ ಕನ್ನಡ ಪರೀಕ್ಷೆನ ತೊಗೊಳ್ಳೇಬೇಕು. ಸೊ ಇಲ್ಲಿ ಮತ್ತೆ ಆಗಿದ್ದಾಗ ಕೆಲವು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಏನು ಬರುತ್ತೆ ಅಂದರೆ, ಸರ್ ಹಾಗಾದಾಗ ನಾನು ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ ನಾನು ಬರೀಬೇಕಾ, ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀನಿ ನಾನು ಬರೀಬೇಕಾ, ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀನಿ ನಾನು ಬರೀಬೇಕಾ, ಕನ್ನಡ ಮೀಡಿಯಮಲ್ಲಿ ಓದಿಲ್ಲ ಬರೀ ಫಸ್ಟು ಸೆಕೆಂಡು ಅಥವಾ ಥರ್ಡು 3 ಲ್ಯಾಂಗ್ವೇಜಲ್ಲಿ ಯಾವುದೋ ಒಂದು ಲೆವೆಲ್ ಓದಿದ್ದೀನಿ, ನಾನು ತೊಗೊಳ್ಬೇಕಾ ಈ ಕನ್ನಡ ಎಕ್ಸಾಮ್ನ ಅಂತೇಳಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದರೆ ಕನ್ಫ್ಯೂಷನ್ ಜೊತೆಗೆ ಇದ್ದಾರೆ. ನೋಡಿ, ನಮಗೆಲ್ಲೂ ನೋಟಿಫಿಕೇಷನಲ್ಲಾಗಲಿ ಈ ಒಂದು ಕೋರ್ಟಿನ ಜಡ್ಜ್ಮೆಂಟಲ್ಲಾಗಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆ್ಯಸ್ ಲೈಕ್ KPSC ಅವರು ಕ್ಲಿಯರಾಗಿ ಕೊಟ್ಟಿದ್ರು. ಏನಂತೇಳಿ, ಕನ್ನಡ ಲ್ಯಾಂಗ್ವೇಜ್ನ 1 to 10th ಒಳಗಡೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಅವರು ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇದೆ. ಅಥವಾ 1 to 10th ಕನ್ನಡ ಮೀಡಿಯಮ್ ಏನಾದರೂ ಓದಿದರೆ ನೀವು ಕನ್ನಡ ಪರೀಕ್ಷೆನ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ಕನ್ನಡ ಮೀಡಿಯಮ್ ಆದರೂ ಓದಿರಬೇಕು ಅಥವಾ 1 to 10th ಒಳಗಡೆ ಕನ್ನಡ ಸಬ್ಜೆಕ್ಟ್ನ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದಿರಬೇಕು. ಅಂಥ ಆಸ್ಪಿರೆಂಟ್ಸು ಕನ್ನಡ ಲ್ಯಾಂಗ್ವೇಜಿಂದ ಎಕ್ಸೆಪ್ಷನ್ ಇರುತ್ತೆ. ಯಾರ ಪ್ರಕಾರ, KPSC ಪ್ರಕಾರ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಿರೋದಂದರೆ KPSCನ KEAಗೆ ಹೋಲಿಸ್ಕೊಂಡಿದ್ದಾರೆ. KEAದಲ್ಲಿ ಬಿಟ್ಟರೆ KPCL ಅವ್ರು ಬಿಟ್ಟಿರೋಂಥ ನೋಟಿಫಿಕೇಷನ್ಗೂ ಹೋಲಿಸ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ನೋಡಿ, KPCL ನೋಟಿಫಿಕೇಷನೇ ಬೇರೆ ಆಯಿತು, KPSC ನೋಟಿಫಿಕೇಷನೇ ಬೇರೆ ಆಯಿತು. KPSCನಲ್ಲಿ ಏನು ಹೇಳಿದ್ದಾರೆ, 1 to 10th ಕನ್ನಡನ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನೀವು ಬರೀಬೇಕಾದ ಅವಶ್ಯಕತೆ ಇಲ್ಲ, ಅಥವಾ 1 to 10th ಕನ್ನಡ ಮೀಡಿಯಮ್ ಓದಿದ್ರು ನೀವು ಕನ್ನಡ ಪರೀಕ್ಷೆ ಬರೆಯುವಂತೆ ಇಲ್ಲ ಅಂತ ಹೇಳಿದ್ದಾರೆ. ರೀಸೆಂಟಾಗಿ ಇಶ್ಯೂ ಆಗಿರೋ ಸರ್ಕಾರ ಇದು KPSCದು. KPCL ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ, ಕನ್ನಡ ಲ್ಯಾಂಗ್ವೇಜ್ನ ನೀವು SSLC
ಅಥವಾ ಅದಕ್ಕೆ ಸಮವಾಗಿರೋ ಪರೀಕ್ಷೆಯಲ್ಲಿ ಒಂದು ವಿಷಯ ಆಗಿ ಓದಿದರೆ ಅಂಥವ್ರು ಈ ಸಬ್ಜೆಕ್ಟಿಂದ ಅಂಥವ್ರು ಈ ಎಕ್ಸಾಮಿನೇಷನಿಂದ ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ KPCL ನೋಟಿಫಿಕೇಷನಲ್ಲಿ ಎಲ್ಲೂ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ 1 to 10th ಎಲ್ಲೂ ಮೆನ್ಷನ್ ಮಾಡಿಲ್ಲ ಈ ಪಾಯಿಂಟ್ಸ್ನ. ಹಾಗಾಗಿ ನೀವು 10th ಒಳಗಡೆ ಫಸ್ಟ್, ಸೆಕೆಂಡ್, ಥರ್ಡ್ ಯಾವುದೇ ಲೆವೆಲಿನ ಕನ್ನಡ ಲ್ಯಾಂಗ್ವೇಜ್ ಓದಿರಿ, ನಿಮಗೆ ಈ ಒಂದು ಕನ್ನಡ ಎಕ್ಸಾಮ್ನಿಂದ ಎಕ್ಸೆಪ್ಷನ್ ಇರುತ್ತೆ. ಅಥವಾ 1 to 10th ನೀವು ಕನ್ನಡ ಮೀಡಿಯಮ್ ಓದಿದ್ರು ನಿಮಗೆ ಎಕ್ಸೆಪ್ಷನ್ ಇರುತ್ತೆ. 1 to 10th ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರು ನಿಮಗೆ ಎಕ್ಸೆಪ್ಷನ್ ಬರೆಯುವಂತೆ ಇಲ್ಲ. 1 to 10th ಕನ್ನಡನ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಓದಿದ್ರು ನೀವು ಕನ್ನಡ ಪರೀಕ್ಷೆನ ಬರೆಯುವಂತಿಲ್ಲ. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಹೈಕೋರ್ಟಿನ ಜಡ್ಜ್ಮೆಂಟ್ ಪ್ರಕಾರ ಯಾರೆಲ್ಲ ಕನ್ನಡ ಎಕ್ಸಾಮ್ನ ತಮ್ಮ ಕನ್ನಡ ಸಬ್ಜೆಕ್ಟ್ನ SSLC ಅಥವಾ ಈಕ್ವಲೆಂಟ್ ಆಗಿರೋದ್ರಲ್ಲಿ ಓದಿಲ್ಲೋ ಅವರು ಈ ಎಕ್ಸಾಮ್ನ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ಅದಾಗಿ ನಂತರ ಕೋರ್ಟಿನವರ ಡೈರೆಕ್ಷನ್ ಕೊಡ್ತಾರೆ. ಕೋರ್ಟಿನವರ ಪ್ರಕಾರ ಅವರು ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ KEದವ್ರು ಏನು ಮಾಡ್ತಾರೆ, ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೋಡಿ 17/1/2025 17/1/2025. ಸೊ ಇಲ್ಲಿ ಹೇಳಿದ್ದಂಗೆ 17/1/2025 ಎಕ್ಸಾಮ್ ನಡೆಯುತ್ತೆ. ಮತ್ತು ಅದನ್ನು ಎಕ್ಸಾಮ್ ಮಾಡ್ತಾರೆ 4/2/2025 ಅಲ್ವಾ. ಸೊ ಆ ಒಂದು ಎಕ್ಸಾಮ್ ಪ್ರಕಾರ ಓಕೆ, ಅದರ ಪ್ರಕಾರ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾನೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಂತೆ ಕೋರಿಕೆಯಂತೆ ದಿನಾಂಕ 19/2/2024 KEA ವತಿಯಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸುವ ಮುಂದಿನ ಕ್ರಮಕ್ಕಾಗಿ ಇಲಾಖೆಯ ನಡೆಸಲಾಗಿರುತ್ತದೆ. ಅದರ ಮಾನ್ಯ ಉಚ್ಚ ನ್ಯಾಯಾಲಯ ಇದರ ಸಂಖ್ಯೆ ಬಿಡಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮರುಪರೀಕ್ಷೆ ನಡೆಸುವಂತೆ ತಿಳಿಸಿದ್ದಾರೆಂದು KPCL ಸಂಸ್ಥೆಯಿಂದ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲು ಕೋರಿರಲಾಗುತ್ತದೆ. ಅದರಂತೆ ಕನ್ನಡ ಭಾಷೆ ಮರುಪರೀಕ್ಷೆಯನ್ನು ವೇಳಾಪಟ್ಟಿ ಇಲ್ಲಿಗೆ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, 17/2024 ಕಂಡಕ್ಟ್ ಮಾಡಿರುವಂಥ ಏನು ಪರೀಕ್ಷೆ ಇರುತ್ತೆ, ಇಲ್ಲಿ ಯಾವುದು ಇದನ್ನು ಇಲ್ಲಿ ಕಂಡಕ್ಟ್ ಮಾಡಿರ್ತಾರಲ್ವ, ಯಾವುದು ಇಲ್ಲಿ 18/2/2024 ಟೆಕ್ನಿಕಲ್ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿಯಲ್ಲಿ ಯಾವಾಗ ನಡೆಯುತ್ತೆ, 17/2/2024. ಸೊ ಅದೇನು ನಡೆದಿರುತ್ತೆ ಎಕ್ಸಾಮ್ನ ಇದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಈ ದಿನಾಂಕದಾಗೆ ನಡೆಸೋಕ್ಕೆ ಹೇಳ್ತಾರೆ. ಸೊ ಅದನ್ನ ಇಲ್ಲಿ ತಿಳಿಸಿದ್ದಾರೆ ನೋಡಿ, 4/2/2025 ವರ್ಷದ ಅಂದರೆ 4 to 2025 ಆ ಡೇಟಿಗೆ ಕನ್ನಡ ಭಾಷೆ ಪರೀಕ್ಷೆ ಮಧ್ಯಾಹ್ನ 2ರಿಂದ 5 ನಡೆಯುತ್ತೆ. ಇದಕ್ಕೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಏನು 100 ಮಾರ್ಕ್ಸು 35 ಮಿನಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕಂಡಕ್ಟ್ ಮಾಡಿದ್ದಾರೆ ನೋಡಿ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇದೆ. ಸೊ ಯಾರೆಲ್ಲ ಈ ಸಲ ಎಕ್ಸಾಮ್ ನಡೆದಾಗ ಯಾರೆಲ್ಲ ಕನ್ನಡ ಟೆಸ್ಟ್ನ ತೊಗೊಳ್ತಾ ಇದ್ದೀರಾ ಅವರು ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಬೇಕೇನು, ಮಿನಿಮಮ್ 35 ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು. 100 ಮಾರ್ಕ್ಸ್ ಇರುತ್ತೆ, ಅದಕ್ಕೆ ಮಿನಿಮಮ್ 35 ಮಾರ್ಕ್ಸ್ ಬರಲೇಬೇಕು. 3 ಗಂಟೆ ಅವಧಿ ಕೊಟ್ಟಿದ್ದಾರೆ. ಏನು ಸರ್ ಇದು 3 ಗಂಟೆ ಅವಧಿ ಅಂದರೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಕನ್ನಡ ಭಾಷಾ ಪರೀಕ್ಷೆಯನ್ನು SSLC ಹಂತದ ಪರೀಕ್ಷೆ ಆಗಿರುತ್ತದೆ, ಅಂದರೆ SSLCಗೆ ಈಕ್ವಲೆಂಟ್ ಆಗಿರುತ್ತದೆ, ಹಾಗೂ ವಿವರಣಾತ್ಮಕ ಪರೀಕ್ಷೆ ಆಗಿರುತ್ತದೆ, ಅಂದರೆ ಡಿಸ್ಕ್ರಿಪ್ಷನ್ ಪೇಪರ್ ಆಗಿರುತ್ತೆ. ಏನು ಡಿಸ್ಕ್ರಿಪ್ಟಿವ್ ಪೇಪರ್ ಅಂದರೆ ಬರೀಬೇಕು. ಇದು ಎಕ್ಸಾಮ್ಗಿಂತ ಮುಂಚೆ ಟಿಕ್ಕಿಂಗ್ ಇತ್ತು, ಬಟ್ ಈ ಎಕ್ಸಾಮ್ ಆದ ನಂತರ ಈ ದಿನಾಂಕಕ್ಕೆ 17ನೇ ತಾರೀಕು ಏನು ನಡೀತಲ್ಲ ಅವತ್ತು MCQ ನಡೆದಿರುತ್ತೆ, 4ನೇ ತಾರೀಕು ಏನು ನಡೀತಲ್ಲ ಇಲ್ಲಿ ಡಿಸ್ಕ್ರಿಪ್ಟಿವ್ ನಡೆದಿರುತ್ತೆ. ಹಾಗಾಗಿ MCQs ಇರೋಲ್ಲ, ಏನಿರುತ್ತೆ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಯಾರೆಲ್ಲ ಹೊರನಾಡು ಕನ್ನಡಿಗರು ಅಂದರೆ ಬೇರೆ ರಾಜ್ಯದ ಆಸ್ಪಿರೆಂಟ್ಸ್ ಬರೀತಿದ್ದೀರಾ, ಜೊತೆಗೆ ಬೇರೆ ರಾಜ್ಯದ ಆಸ್ಪಿರೆಂಟ್ಸ್ ಯಾರೆಲ್ಲ ಬರಿಬೇಕಾಗಿದೆ, ಹಾಗೂ ಯಾರೆಲ್ಲ ಕನ್ನಡ ಸಬ್ಜೆಕ್ಟ್ನ ಓದೇ ಇಲ್ಲ 1 to 10th ಒಳಗಡೆ ಅಥವಾ 1 to 10th ಒಳಗಡೆ ಯಾರೆಲ್ಲ ಕನ್ನಡ ಸಬ್ಜೆಕ್ಟ್ನ ಓದಿಲ್ಲ ಅವರು ನೆನ್ಪಿಟ್ಕೊಳ್ಬೇಕಾಗಿರೋ ಪಾಯಿಂಟ್ ಏನು, ಇದು ರಿಟರ್ನ್ ಟೆಸ್ಟ್ ಇರುತ್ತೆ, ನಾಟ್ ಆ್ಯನ್ ಆಬ್ಜೆಕ್ಟಿವ್ ಫಾರ್ಮೆಟ್. ಓಕೆ, ಅದಾಗಿನ ನಂತರ ಸೊ ನೆನ್ಪಿಟ್ಕೊಳ್ಬೇಕಾಯ್ತೇನು, 3 hours ಎಕ್ಸಾಮ್ ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸು 35 ಬರಲೇಬೇಕು. 25 ಬಂದೆ, 10 ಬಂದೆ, 15 ಬಂದೆ, ನಾನು ಪಾಸ್ ಆಗೋದೆ ಅನ್ನೋ ವಿಚಾರ ಇರಲ್ಲ. 100ಕ್ಕೆ 35 ಅಂಕಗಳನ್ನ ಗಳಿಸಲೇಬೇಕು. ಮಿನಿಮಮ್ ಮಾರ್ಕ್ಸು 35 ಬರಲೇಬೇಕು. ಇದು ನಿಮಗೆ MCQ ಫಾರ್ಮೆಟ್ ಇರಲ್ಲ, ಡಿಸ್ಕ್ರಿಪ್ಟಿವ್ ಫಾರ್ಮೆಟ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಅದಾಗಿದ ನಂತರ ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು, 18/2/2024 ಯಾರೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಗೆ ಅಟೆಂಡ್ ಮಾಡಿದ್ರಿ ಅವರು ಮಾತ್ರ ಈ ಪರೀಕ್ಷೆಗೆ ಹಾಜರಾಗತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ರಿ, ಈಗ ಟೆಕ್ನಿಕಲ್ ಎಕ್ಸಾಮ್ ನಡೆದಿರುತ್ತೆ 18ನೇ ತಾರೀಕು, ಅವತ್ತು ಅಟೆಂಡ್ ಮಾಡಿರಲ್ಲ, ಅವ್ರು ಅಟೆಂಡ್ ಮಾಡ್ದಂಗೆ ಕನ್ನಡ ಎಕ್ಸಾಮ್ ಬರೆದುಬಿಟ್ರೆ ನಾನು ಪಾಸ್ ಆದಾಗ, ಆ ಥರ ಏನಿಲ್ಲ. 18ನೇ ತಾರೀಕು ಯಾರು ಅಟೆಂಡ್ ಮಾಡಿದ್ದಾರೆ ಅವರು ಮಾತ್ರ ಈಗ ಮರು ಪರೀಕ್ಷೆ ಅಂದರೆ ಕನ್ನಡ ಎಕ್ಸಾಮ್ಗೆ ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಓಕೆ, ಇದು ಹಳೆ ವಿಚಾರ, ಇದೀಗ ನಮಗೆ ಸಂಬಂಧ ಇಲ್ಲ ಈಗ. ಸೊ ಇಲ್ಲಿ ಈಗಿರೋದೇನಂತಂದರೆ, ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿರೋದೇನೆಂದರೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆ ಇದು ಹೊರನಾಡು ಕನ್ನಡಿಗರು ಅಂದರೆ ಕನ್ನಡನೇ ಓದಿಲ್ಲ, ಇವಾಗ ಆಂಧ್ರದವ್ರು ಇರ್ತಾರೆ, ತಮಿಳವ್ರು ಇರ್ತಾರೆ, ತೆಲುಗವರು, ಅದೇ ಬೇರೆ ರಾಜ್ಯದ ಹಿಂದಿಯವರು ಓದಿರ್ತಾರೆ, ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಅಥವಾ ಸೌತ್ ಇಂಡಿಯನ್ಸಲ್ಲಿ ಆಂಧ್ರದವರು, ಕೇರಳದವರು, ತಮಿಳವರು ಈ ಥರ ಇರ್ತಾರಲ್ವ, ಇವರು ಕನ್ನಡನ ಓದೇ ಇರಲ್ಲ. ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ, ಈ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ತೊಗೊಳ್ಬೇಕು. ಹಾಗೂ ನಮ್ಮ ರಾಜ್ಯದಲ್ಲಿ ಯಾರೆಲ್ಲ CBSEನಲ್ಲಿ ಓದಿದಿರೋ
ಸೊ ಯಾರೆಲ್ಲ ಈ ರೀ ಎಕ್ಸಾಮ್ನ ತೊಗೊಳ್ಬೇಕಾಗುತ್ತಂದರೆ ಬೇರೆ ರಾಜ್ಯದವರು ಹಾಗೂ ನಮ್ಮ ರಾಜ್ಯದಲ್ಲಿ CBSE ICSE ಹಾಗೂ CGSE ಯಾವುದೇ ಸಿಲೆಬಸ್ ಇರಲಿ ಅದರಲ್ಲಿ ಅವರು ಕನ್ನಡ ಲ್ಯಾಂಗ್ವೇಜ್ನ ಓದದೇ ಇದ್ದರೆ, ಅದರಲ್ಲಿ ಅವರು ಕನ್ನಡ ಸಬ್ಜೆಕ್ಟ್ನ 10th ಒಳಗಡೆ ಓದದೇ ಇದ್ದರೆ, 10th ಈಕ್ವಲೆಂಟ್ ಆಗಿರುವಂಥ ಯಾವುದೇ ವಿಷಯದಲ್ಲಿ ಅಂದರೆ ನೀವು JTS ಅಂತಲೂ ಓದ್ತಾರೆ, JTSಲ್ಲಿ 10th ಸ್ಟ್ಯಾಂಡರ್ಡ್ ಬರುತ್ತೆ, ಅಲ್ಲೂ ಅಷ್ಟೇ 10th ಒಳಗಡೆ ನೀವು ಕನ್ನಡ ಸಬ್ಜೆಕ್ಟ್ನ ಓದಿಲ್ಲ ಅಂತಂದರೆ ಈ ಒಂದು ಪರೀಕ್ಷೆನ ತೊಗೊಳ್ಬೇಕಾಗುತ್ತೆ. ಸೊ CBSE ICSE ಅವ್ರನ್ನೂ ಅಷ್ಟೇ 10th ಒಳಗಡೆ ನೀವು ಕನ್ನಡ ಲ್ಯಾಂಗ್ವೇಜ್ನ ಓದದೇ ಇದ್ದರೆ ಕಂಪಲ್ಸರಿ ಕನ್ನಡ ಪರೀಕ್ಷೆನ ತೊಗೊಳ್ಳೇಬೇಕು. ಸೊ ಯಾರೆಲ್ಲ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಒಳಗಡೆ ಕನ್ನಡ ಲ್ಯಾಂಗ್ವೇಜ್ನ ಫಸ್ಟ್, ಸೆಕೆಂಡ್, ಥರ್ಡ್ ಯಾವುದೇ ಲೆವೆಲಲ್ಲಿ ಕನ್ನಡ ಓದಿದರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ನಾನು 10th ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀನಿ, ಬರೆಯುವಂಥ ಅವಶ್ಯಕತೆ ಇಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀನಿ, ಬರೆಯುವಂಥ ಅವಶ್ಯಕತೆ ಇಲ್ಲ. ಥರ್ಡ್ ಲ್ಯಾಂಗ್ವೇಜ್ನೂ ಬೇಕಾಗಿಲ್ಲ. ಸರ್ ನಾನು 1 to 10th ಕನ್ನಡ ಲ್ಯಾಂಗ್ವೇಜ್ನ ಕನ್ನಡ ಸಬ್ಜೆಕ್ಟ್ 1 to 10th ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನಾನು ಬೇಕಾಗೇ ಇಲ್ಲ. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರಬೇಕು. 1 to 10th ಕನ್ನಡ ಮೀಡಿಯಮ್, 1 to 10th ಫಸ್ಟ್, ಸೆಕೆಂಡ್, ಥರ್ಡ್ ಯಾವುದೇ ಓದಲ್ಲಿ ನೀವು ಕನ್ನಡ ಪರೀಕ್ಷೆ ಬರೆಯುವಂತಿಲ್ಲ. ಯಾರೆಲ್ಲ ಕನ್ನಡ ಸಬ್ಜೆಕ್ಟ್ನ 10th ಅಥವಾ 10th ಈಕ್ವಲೆಂಟ್ ಆಗಿರುವಂಥ ವಿಷಯದಲ್ಲಿ ಓದಿಲ್ಲ ಈ ಕನ್ನಡ ಸಬ್ಜೆಕ್ಟ್ನ, ಅವರು ಈ ಪರೀಕ್ಷೆನ ತೊಗೊಳ್ಳಬೇಕು. ಹಾಗೂ ಹೊರ ರಾಜ್ಯದವ್ರು ಯಾರಿದ್ದೀರಾ ಈ ಒಂದು ನಮ್ಮ ಪರೀಕ್ಷೆಗೆ ಹಾಕಿದ್ರೆ KPCLಗೆ ಅವರೂ ತೊಗೊಳ್ಳೇಬೇಕಾಗುತ್ತೆ ನೀವು ಕನ್ನಡ ಸಬ್ಜೆಕ್ಟ್ನ ಓದದೇ ಇದ್ದರೆ. ಸೊ ನಿಮಗೀಗ ಈ ವಿಡಿಯೋದಲ್ಲಿ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿರಬೇಕನ್ಸುತ್ತೆ. ಹಾಗೆ ಇದರೊಳಗಡೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಏನು ಹೇಳಬೇಕಾಗಿತ್ತು ನಿಮಗೆ, 100 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಮಿನಿಮಮ್ ತೊಗೊಳ್ಬೇಕು, 3 ಗಂಟೆ ಪರೀಕ್ಷೆ, ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, MCQ ಇರಲ್ಲ. ಮಿನಿಮಮ್ 35 ಮಾರ್ಕ್ಸ್ ಬರಲೇಬೇಕಾಗಿರುತ್ತೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಭಾಳ